ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಧನಸ್ಸು ರಾಶಿಯವರಿಗೆ ಜುಲೈ ತಿಂಗಳಿಂದ ಭಾರಿ ಅದೃಷ್ಟ. ಹೌದು, ದೇವರು ಕೊಟ್ಟಂತಹ ವರ. 2025 ಜುಲೈಯಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಅದೃಷ್ಟ ಬದುಕು ಸಂಪೂರ್ಣವಾಗಿ ಬದಲಾವಣೆಯನ್ನು ಕಂಡುಕೊಳ್ಳುತ್ತದೆ. ಹೌದು, ಈ ರಾಶಿಯಲ್ಲಿ ಜನಿಸಿದಂತಹ ವ್ಯಕ್ತಿಗಳು ಬಹಳಷ್ಟು ಲಾಭವನ್ನು ಕಂಡುಕೊಳ್ತಾರೆ. ಧನಸ್ಸು ರಾಶಿಯವರಿಗೆ ದೇವರು ಯಾವೆಲ್ಲ ರೀತಿಯ ಒಳ್ಳೆಯದಾದ ಉತ್ತಮವಾದ ವರಗಳನ್ನು ಜುಲೈ ತಿಂಗಳಲ್ಲಿ ಕೊಟ್ಟಿದ್ದಾರೆ, ಯಾವೆಲ್ಲ ರೀತಿಯ ಅಗರ್ಭ ಶ್ರೀಮಂತಿಕೆಯನ್ನು ಈ ಒಂದು ತಿಂಗಳು ಪಡೆದುಕೊಂಡು ಜೀವನದಲ್ಲಿ ದೊಡ್ಡ ಮಟ್ಟದ ಮಹತ್ತರವಾದ ಸ್ಥಾನವನ್ನು ತಲುಪುತ್ತಾರೆ ಎಂಬ ವಿಶೇಷವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಓಂ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸುದರ್ಶನ್ ಜೋಶಿ. ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ, ಆರೋಗ್ಯ ಸಮಸ್ಯೆ, ಹಣಕಾಸಿನಲ್ಲಿ ತೊಂದರೆ, ಅತ್ತೆ ಸೊಸೆ ಕಿರಿಕಿರಿ, ಶತ್ರುನಾಶ, ಪ್ರೀತಿಯಲ್ಲಿ ನಂಬಿ ಮೋಸ, ಮಾಟ ಮಂತ್ರದಲ್ಲಿ ತೊಂದರೆ, ಸ್ತ್ರೀ ಪುರುಷ ವಶೀಕರಣ, ಕೋರ್ಟ್ ಕೇಸ್, ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ. ಕೇವಲ ಒಂದೇ ದಿನದಲ್ಲಿ ಪರಿಹಾರ ಶತಸಿದ್ಧ. ಈಗಲೇ ಕರೆ ಮಾಡಿ. ಮೊಬೈಲ್ ನಂಬರ್ 9591430662. ಹೌದು, ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಈ ಒಂದು ತಿಂಗಳು ಜವಾಬ್ದಾರಿಯನ್ನು ವಿಶೇಷವಾಗಿ ನಿರ್ವಹಿಸುತ್ತಾರೆ. ವಿದ್ಯಾಭ್ಯಾಸದಲ್ಲಿ ಇವರಿಗೆ ಉತ್ತಮವಾದ ಯೋಗ ಕೂಡಿ ಬರುತ್ತದೆ. ಧನಸ್ಸು ರಾಶಿಯವರು ತಮ್ಮ ಕುಟುಂಬದ ಜವಾಬ್ದಾರಿಯನ್ನು ಯಾವ ರೀತಿ ನಿಭಾಯಿಸುತ್ತಾರೆ ಅಂತ ಅಂದರೆ, ಇವರು ಎಲ್ಲ ಕಷ್ಟವನ್ನು ತಮ್ಮ ಮೈ ಮೇಲೆ ಎಳ್ಕೊಂಡು ಒಂದು ಉತ್ತಮವಾದ ಒಂದು ಮನೆಯವರಿಗೆ, ಕುಟುಂಬಕ್ಕೆ ಸೌಕರ್ಯ ಸವಲತ್ತನ್ನು ಕೊಡಬೇಕು ಅಂತ ವಿಶೇಷವಾದ ಆಸಕ್ತಿಯನ್ನು ಹೊಂದಿರುವಂತಹ ವ್ಯಕ್ತಿಗಳಾಗಿರ್ತಾರೆ. ಈ ಒಂದು ಜುಲೈ ತಿಂಗಳಲ್ಲಿ ಇವರಿಗೆ ಜವಾಬ್ದಾರಿಗಳು ಹೆಚ್ಚಿಗೆ ಆಗ್ತಾ ಹೋಗುತ್ತದೆ. ಇವರ ಮುಂದಿನ ಜೀವನ ಅತ್ಯದ್ಭುತವಾಗಿ ನಡೆಸುತ್ತಾರೆ ಎಂದು ಹೇಳಲಾಗಿದೆ. ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇರುವಂತಹ ಎಲ್ಲ ರೀತಿಯ ಕಷ್ಟಗಳು, ಕಾರ್ಪಣ್ಯಗಳು ಸಂಪೂರ್ಣವಾಗಿ ನಿವಾರಣೆ ಮಾಡಿಕೊಳ್ಳಲು ಈ ಒಂದು ಸಂದರ್ಭದಲ್ಲಿ ಶಕ್ತಿ ದೊರೆಯುತ್ತದೆ. ಧನಸ್ಸು ರಾಶಿಯವರಿಗೆ ಭಗವಂತ ವಿಶೇಷವಾದ ವರವನ್ನು ಜುಲೈ ತಿಂಗಳಲ್ಲಿ ಕೊಟ್ಟಿದ್ದಾರೆ. ಈ ಒಂದು ವರಗಳ ಬಗ್ಗೆ ನೋಡುವುದಾದರೆ, ಧನಸ್ಸು ರಾಶಿಯವರು ತುಂಬಾನೇ ದುಡಿಮೆ ಮಾಡ್ತಾರೆ ಅಂತಾನೆ ಹೇಳಬಹುದು. ವಿಶ್ರಾಂತಿಯನ್ನ ಪಡೆಯದೆ ಇವತ್ತಿನಿಂದ ಆಗುವಷ್ಟು ಕಠಿಣ ಕೆಲಸಗಳನ್ನು ಮಾಡಿಕೊಂಡು ಹೋಗ್ತಾರೆ. ಧನಸ್ಸು ರಾಶಿಯವರಿಗೆ ತುಂಬಾ ಶ್ರಮಜೀವಿಗಳಾಗಿರ್ತಾರೆ. ಹಿಡಿದ ಕೆಲಸವನ್ನ ಬಿಡದೆ ಮಾಡೋದ್ರಲ್ಲಿ ಅಷ್ಟು ಶ್ರಮವನ್ನ ಪಡ್ತಾರೆ. ಈ ರಾಶಿಯವರು ಕೆಲಸ ಯಾವುದೇ ಇರಲಿ, ಎಷ್ಟೇ ಕಷ್ಟಕರವಾಗಿರಲಿ ಅವನ್ನೆಲ್ಲ ಮಾಡಿ ಮುಗಿಸ್ತಾರೆ. ಈ ಧನಸ್ಸು ರಾಶಿಯವರ ಜೀವನ ಪರ್ಯಂತ ಯಾವೆಲ್ಲ ರೀತಿಯ ಒಂದು ಕಷ್ಟಗಳು ಬಂದರೂ ಕೂಡ ಅದನ್ನು ಎದುರಿಸುವಂತಹ ಶಕ್ತಿಯನ್ನು ಈ ಒಂದು ಜುಲೈ ತಿಂಗಳಲ್ಲಿ ಪಡ್ಕೊಳ್ತಾ ಹೋಗ್ತಾರೆ. ಈ ಒಂದು ಜುಲೈ ತಿಂಗಳು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಅದ್ಭುತವಾದ ಸಮಯ ಎಂದು ಹೇಳಬಹುದು. ಇವರ ಹಳೆಯ ಆಸೆ ಆಕಾಂಕ್ಷೆಗಳನ್ನು ನನಸು ಮಾಡಿಕೊಳ್ಳಲು, ಕೆಲಸದಲ್ಲಿ ಕಾರ್ಯದಲ್ಲಿ ವಿಶೇಷವಾದ ಲಾಭವನ್ನು ಕಂಡುಕೊಳ್ಳಲು, ಈ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಮಾಡಿಕೊಳ್ಳಲು ಈ ಒಂದು ಸಂದರ್ಭ ಸೂಕ್ತವಾಗಿರುತ್ತದೆ. ಇವರು ಯಾವುದೇ ಒಂದು ಕೆಲಸವನ್ನು ಕೊಟ್ಟರು ಕೂಡ ಅಚ್ಚುಕಟ್ಟಾಗಿ ನಿರ್ವಹಿಸೋದ್ರಿಂದ ಇವರ ಸಹೋದ್ಯೋಗಿಗಳು ಕೂಡ ಇವರಿಗೆ ವಿಶೇಷವಾದ ಒಂದು ಮರ್ಯಾದೆ, ಬೆಲೆ, ಗೌರವವನ್ನು ಕೊಡ್ತಾರೆ. ಅಷ್ಟೇ ಅಲ್ಲದೆ ಇವರ ಕನಸುಗಳು ಸಂಪೂರ್ಣವಾಗಿ ನನಸಾಗುವಂತಹ ಸುದೀನವಾದ ದಿನ ಈ ಒಂದು ಜುಲೈ ತಿಂಗಳು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅಷ್ಟೇ ಅಲ್ಲದೆ ಧನಸ್ಸು ರಾಶಿಯಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಈ ಒಂದು ವಿಶೇಷವಾದಿಂದ ಲಾಟರಿ ಹೊಡೆಯುವ ಸಾಧ್ಯತೆ ಇದೆ. ಇವರು ಹೆಚ್ಚಿಗೆ ಒಂದು ಹಣವನ್ನು ಕಂಡುಕೊಳ್ತಾರೆ, ಅಭಿವೃದ್ಧಿಯನ್ನು ಪಡೆದುಕೊಳ್ತಾರೆ. ಜೀವನದಲ್ಲಿ ಯಾವುದೇ ರೀತಿಯ ಒಂದು ಸೋಲು ಬಂದರೂ ಕೂಡ ಅದನ್ನು ಎದುರಿಸುವಂತಹ ಶಕ್ತಿಯನ್ನು ಈ ಒಂದು ತಿಂಗಳಲ್ಲಿ ಕಂಡುಕೊಳ್ಳೋದ್ರಿಂದ ಇವರು ಇನ್ನು ಮುಂದಿನ ದಿನಗಳು ಅಗರ್ಭ ಶ್ರೀಮಂತಿಕೆಯನ್ನು ಪಡ್ಕೊಳ್ಬೇಕು ಅಂತ ಎಷ್ಟೇ ಒಂದು ಶ್ರಮನ ವಹಿಸಿದ್ರು, ಕಷ್ಟನ ಪಟ್ಟಿದ್ರು ಕೂಡ ಎಲ್ಲವೂ ಸಕ್ಸಸ್ ಆಗುವಂತಹ ತಿಂಗಳು ಇದಾಗಿರುತ್ತದೆ. ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಕೆಲಸ ಕಾರ್ಯಗಳು ಎಲ್ಲವೂ ಕೂಡ ಮುಟ್ಟಿದ್ದೆಲ್ಲ ಚಿನ್ನವಾಗುವಂತೆ ಸಾಧ್ಯವಾದಷ್ಟು ಎಲ್ಲ ಜಯವನ್ನು ಪಡೆದುಕೊಳ್ಳುತ್ತೆ ಅಂತ ಹೇಳಬಹುದು. ಇನ್ನು ಈ ರಾಶಿಯವರಿಗೆ ಗುರುಬಲ ಇರೋದ್ರಿಂದ ಏನೇ ಒಂದು ಕೆಲಸ ಮಾಡಲಿ, ಏನೇ ಒಂದು ಕಾರ್ಯ ಮಾಡಲಿ, ಏನೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಅದರಲ್ಲಿ ವಿಪರೀತವಾದ ಜಯವನ್ನು ಕಂಡುಕೊಳ್ತಾರೆ. ಹೊಸ ಬಿಸ್ನೆಸ್ನ ಶುರು ಮಾಡಬೇಕು ಅಂತ ಅಂದ್ಕೊಂಡ್ರೆ ಒಳ್ಳೆಯದಾಗುತ್ತೆ. ಹಾಗೆಯೇ ಏನೇ ಒಂದು ಹೊಸ ಕೆಲಸನ ಶುರು ಮಾಡಬೇಕು ಅಂತ ಅಂದ್ಕೊಂಡ್ರು ಕೂಡ ಒಳ್ಳೆಯ ಕಾರ್ಯ ಸಕ್ಸಸ್ ಅಂತಲೇ ಹೇಳಬಹುದು. ಇವರಿಗೆ ಅಷ್ಟೊಂದು ಒಳ್ಳೆಯ ಒಂದು ರೀತಿಯಲ್ಲಿ ದೇವರು ಇವರಿಗೆ ವರವನ್ನು ನೀಡ್ತಾನೆ. ಅಷ್ಟೇ ಅಲ್ಲದೆ ಈ ಒಂದು ಜುಲೈ ತಿಂಗಳಲ್ಲಿ ಇವರು ಹಲವಾರು ರೀತಿಯ ಆದಾಯದ ಪ್ರಮಾಣವನ್ನು ಹೆಚ್ಚಿಗೆ ಮಾಡ್ಕೊಳ್ತಾರೆ. ಒಂದೇ ಕೆಲಸಕ್ಕೆ ಯಾವಾಗಲೂ ಇವರು ನಂಬ್ಕೊಂಡು ಕೂತಿರಲ್ಲ. ಹಲವಾರು ಮೂಲಕ ಹಣವನ್ನು ಬರೋ ಥರ ಪಾರ್ಟ್ ಟೈಮ್ ಜಾಬ್ಗಳನ್ನ ಮಾಡ್ತಾರೆ. ವಿದ್ಯಾರ್ಥಿಗಳಾಗಿದ್ದರೂ ಕೂಡ ಇವರು ಯಾವ ರೀತಿ ನಾವು ಮುಂದೆ ಲೈಫಲ್ಲಿ ಚೆನ್ನಾಗಿರಬೇಕು ಅನ್ನೋಂತಹ ದೊಡ್ಡ ಒಂದು ಕನಸನ್ನು ಕಟ್ಕೊಂಡಿರ್ತಾರೋ ಅದನ್ನು ನನಸು ಮಾಡ್ಕೊಳ್ಳೋಕ್ಕೆ ಇವಾಗಿಂದಲೇ ಪ್ರಯತ್ನ ಪಡ್ತಾರೆ. ಅದರಿಂದ ಈ ಒಂದು ಜುಲೈ ತಿಂಗಳಲ್ಲಿ ನಿಮಗೆ ಹೆಚ್ಚೆಚ್ಚು ಅವಕಾಶಗಳು ಬರೋಕ್ಕೆ ಶುರುವಾಗುತ್ತೆ. ಎಷ್ಟೊಂದು ಒಳ್ಳೆಯ ಕಾರ್ಯಗಳನ್ನು ನೀವು ಮಾಡ್ತೀರಾ. ಇಲ್ಲ ದೇವಸ್ಥಾನಕ್ಕೆ ಹೋಗಬೇಕು, ದೇವಸ್ಥಾನಗಳಲ್ಲಿ ನೀವು ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು, ಹಿರಿಯರ ಜೊತೆ ಸ್ವಲ್ಪ ಸಮಯವನ್ನು ಕಳಿಬೇಕು ಅಂತ ಅಂದ್ಕೊಂಡಿದ್ರೆ ಈ ಒಂದು ತಿಂಗಳಲ್ಲಿ ನಿಮ್ಮ ಎಲ್ಲ ಆಸೆ ಕನಸುಗಳು ಈಡೇರ್ತಾ ಹೋಗುತ್ತೆ.
ಅಷ್ಟೇ ಅಲ್ಲದೆ ಜುಲೈ ತಿಂಗಳು ನಿಮಗೆ ವಿಶೇಷವಾದ ತಿಂಗಳಾಗಿರೋದ್ರಿಂದ ನೀವು ಒಂದು ವರ್ಷ ಇಡೀ ದುಡಿಯುವಂತಹ ದುಡ್ಡನ್ನು ಈ ಒಂದು ತಿಂಗಳಲ್ಲಿ ದುಡ್ಕೊಳ್ತೀರಾ. ಅಷ್ಟು ಸಕ್ಸಸ್ ಅನ್ನೋದು ಸಿಗ್ತಾ ಹೋಗುತ್ತೆ. ಈ ಒಂದು ಸಮಯನ ನೀವು ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡ್ಕೊಳ್ಬೇಡಿ. ಈ ಒಂದು ಟೈಮಲ್ಲಿ ಯಾವುದೇ ಒಂದು ಕೆಲಸ ಶುರು ಮಾಡೋದ್ರಿಂದ ಆಗಿರ್ಬೋದು, ಯಾವುದೇ ಒಂದು ಸಕ್ಸಸ್ನ ಕಂಡುಕೊಳ್ಳೋದ್ರಿಂದ ಆಗಿರ್ಬೋದು, ನಿಮ್ಮ ಜೀವನದ ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳಬಹುದು. ಇದರಿಂದ ನೀವು ಯಾವತ್ತೂ ಕೂಡ ಸೋಲೇ ನೋಡೋಕ್ಕಾಗದಿರೋಷ್ಟು, ಹಿಂದೆ ತಿರುಗಿ ನೋಡದೇ ಇರೋಷ್ಟು ಮುಂದೆ ಹೋಗ್ತಾನೆ ಇರ್ತೀರಾ. ಅಷ್ಟೊಂದು ವಿಪರೀತವಾದ ಯಶಸ್ಸು, ಜಯ ಸಿಗ್ತಾ ಹೋಗುತ್ತೆ. ಯಾವುದೋ ಒಂದು ವಿಚಾರದಲ್ಲಿ ಕೋರ್ಟ್ ಕೇಸ್ ವ್ಯವಹಾರದಲ್ಲಿ ನಿಮಗೆ ತಲೆನೋವಿದ್ರೆ ಅದು ಕೂಡ ದೂರ ಆಗುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ತುಂಬ ಚೆನ್ನಾಗಿರುತ್ತೆ. ಹೈಯರ್ ಸ್ಟಡೀಸ್ಗೋಸ್ಕರ ಈ ಫಾರಿನ್ಗೆ ಹೋಗಬೇಕು, ಯಾವುದಾದ್ರೂ ಒಂದು ಕೋರ್ಸ್ನ ತೊಗೊಳ್ಬೇಕು, ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದರೆ ನಿಮ್ಮ ಎಲ್ಲ ಯೋಚನೆನ ಸೈಡಿಗೆ ತೆಗೆದಿಟ್ಟು ಈ ಒಂದು ಸಂದರ್ಭದಲ್ಲಿ ಒಳ್ಳೆಯ ವಿದ್ಯಾಭ್ಯಾಸನ ಮುಗಿಸ್ಕೊಂಡ್ರೆ ಉತ್ತಮವಾದ ರ್ಯಾಂಕಿಂಗ್ನ ಬಂದರೆ ನಿಮಗೆ ಅವರೇ ಅವಕಾಶನ ಕೊಡ್ತಾರೆ. ಆ ಒಂದು ಅವಕಾಶದಿಂದ ನಿಮ್ಮ ಕನಸುಗಳು ಸಂಪೂರ್ಣವಾಗಿ ನನಸಾಗುತ್ತೆ. ಇನ್ನು ಈ ಒಂದು ಸಂದರ್ಭದಲ್ಲಿ ನೀವು ಕೂಡ ನಿಮ್ಮ ಫಿಟ್ನೆಸ್ ಬಗ್ಗೆ ಕೂಡ ಹೆಚ್ಚಾಗಿ ಯೋಚನೆ ಮಾಡಬೇಕಾಗುತ್ತೆ. ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಾಗಿ ಯೋಚನೆ ಮಾಡಬೇಕಾಗುತ್ತೆ. ನೀವು ಕಾಂಪಿಟೇಷನ್ ಅಥವಾ ಕಾನ್ಫಿಡೆನ್ಸಿಂದ ಯಾವುದೇ ಒಂದು ಕೆಲಸನ ಮಾಡಿದ್ರೂ ಕೂಡ ಅದರಲ್ಲಿ ಜಯ ಅನ್ನೋದು ಸಿಗುತ್ತೆ. ನೀವು ಆರೋಗ್ಯವಾಗಿದ್ದರೆ ಮಾತ್ರ ನಿಮ್ಮ ಕನಸುಗಳನ್ನು ನನಸು ಮಾಡ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ಖಂಡಿತವಾಗಿ ಕೂಡ ಈ ಒಂದು ತಿಂಗಳಲ್ಲಿ ನೀವು ಹೆಚ್ಚು ಒಂದು ಸಂತೋಷನ ಒಂದು ಪಡ್ಕೊಳ್ಳೋದ್ರಲ್ಲಿ ಅನುಮಾನನೇ ಇಲ್ಲ ಅಂತ ಹೇಳಲಾಗುತ್ತೆ. ಯಾಕಂದರೆ ಈ ಒಂದು ಜುಲೈ ತಿಂಗಳು ನಿಮಗೆ ತುಂಬ ಒಳ್ಳೆಯ ಒಂದು ಗುಡ್ ಟೈಮ್ ಅಂತಲೇ ಹೇಳ್ಬೋದು. ಬೆಸ್ಟ್ ಆಫ್ ಲಕ್ ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲವೂ ಕೂಡ ನಿಮಗೆ ಅದೃಷ್ಟದಿಂದ ಕೂಡಿರುತ್ತದೆ. ಯಾವುದೇ ಒಂದು ಎಕ್ಸಾಮನ್ನು ಬರಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಅದರಲ್ಲಿ ರ್ಯಾಂಕಿಂಗ್ನ ಬರ್ತೀರಾ. ಹೈಯರ್ ಸ್ಟಡೀಸ್ ತೊಗೋಬೇಕು ಅಂದರೂ ಕೂಡ ಒಳ್ಳೆಯ ಟೈಮು. ಹೊಸದಾದ ಕೆಲಸನ ಶುರು ಮಾಡಬೇಕಂತ ಅಂದ್ಕೊಂಡಿದ್ರು ಕೂಡ ಇದು ಒಂದು ಒಳ್ಳೆಯ ಸಮಯ ಅಂತಲೇ ಹೇಳಬಹುದು. ಇನ್ನು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಹಲವಾರು ದಿನಗಳ ನಂತರ ಹಲವಾರು ವಿಶೇಷವಾದ ಒಂದು ಮಹತ್ವಪೂರ್ಣವಾದ ನಿರ್ಧಾರವನ್ನು ಜೀವನದಲ್ಲಿ ತಗೊಳ್ಳುವಂತಹ ಸಮಯ ಇದೀಗ ಹತ್ತಿರಕ್ಕೆ ಬಂದಿದೆ. ಮನೆಯ ವಿಚಾರದಲ್ಲಿ, ಕುಟುಂಬದ ವಿಚಾರದಲ್ಲೇ ಆಗಿರ್ಬೋದು, ಕೆಲಸದ ವಿಚಾರದಲ್ಲೇ ಆಗಿರಬಹುದು, ನೀವು ತುಂಬ ದಿನದಿಂದ ಏನೋ ಒಂದು ಯೋಚನೆ ಮಾಡ್ತಾ ಇರ್ತೀರಾ. ಅದು ಸಕ್ಸಸ್ ಆಗುತ್ತೋ ಇಲ್ಲವೋ, ಮನೆಯನ್ನು ಯಾವ ರೀತಿ ನಾವು ಒಂದು ಹೊಸದಾಗಿ ಕಟ್ಟಬೇಕು, ಮನೆಯ ವಿಷಯಕ್ಕೆ ಯಾವ ರೀತಿ ಅಂತ ನೀವು ಚಿಂತೆನ ಮಾಡ್ತಾ ಇದ್ದರೆ ಅದನ್ನೆಲ್ಲ ಈ ಒಂದು ಸಂದರ್ಭದಿಂದ ನಿಮ್ಮ ತಲೆಯಿಂದ ತೆಗೆದಾಕಿ. ಯಾಕಂದರೆ ನಿಮ್ಮ ಕಷ್ಟಗಳು, ನಿಮ್ಮ ಮನೆಯಲ್ಲಿ ಇರುವಂತಹ ಪ್ರಾಬ್ಲಮ್ಸ್ಗಳು ಎಲ್ಲ ದೂರ ಆಗುತ್ತೆ. ಈ ಒಂದು ಸಂದರ್ಭದಲ್ಲಿ ನೀವು ಸರಿಯಾದ ನಿರ್ಧಾರನ ನಿಮ್ಮ ಜೀವನದಲ್ಲಿ ತಗೊಂಡಿದ್ದೇ ಆದರೆ ಇನ್ಯಾವತ್ತೂ ನೀವು ಸೋಲೋದೇ ಇಲ್ಲ ಮತ್ತು ನಿಮಗೆ ಕಷ್ಟಗಳು ಸುರ ಬರೋದೇ ಇಲ್ಲ. 100% ಈ ಒಂದು ಸಂದರ್ಭದಲ್ಲಿ ನಿಮಗೆ ಲಾಟ್ರಿ ಅಂತಲೇ ಹೇಳಬಹುದು. ಏಕೆಂದರೆ ನೀವು ಯಾವುದೇ ಒಂದು ಕೆಲಸದ ಮೇಲೆ ರಿಸರ್ಚ್ನ ಮಾಡುವಂತಹ ಮನಸ್ಥಿತಿನ ಹೊಂದಿರ್ತೀರ. ಯಾವುದಾದ್ರೂ ಒಂದು ಹೊಸದನ್ನು ಕಂಡುಹಿಡಿಬೇಕು, ಯಾವುದಾದ್ರೂ ಹೊಸದಲ್ಲಿ ಸಂಶೋಧನೆ ಮಾಡಬೇಕು, ಯಾವುದಾದ್ರೂ ಹೊಸ ವಿಷಯದಲ್ಲಿ ನಾನು ದೊಡ್ಡ ಒಂದು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡ್ರೆ ಇದು ಒಳ್ಳೆಯ ಟೈಮ್ ಆಗಿರುತ್ತದೆ. ಗುರು ಬುಧ ಗ್ರಹ ನಿಮಗೆ ಆಶೀರ್ವಾದನ ಮಾಡ್ತಾ ಇರೋದ್ರಿಂದ, ಗುರುಬಲ ಮತ್ತು ಬುಧ ಗ್ರಹದಿಂದ ಆಶೀರ್ವಾದ ಸಿಗ್ತಾ ಇರೋದ್ರಿಂದ ನಿಮಗೆ ಒಳ್ಳೆಯ ಟೈಮ್ ಶುರುವಾಗಿದೆ. ಈ ಒಂದು ಜುಲೈ ತಿಂಗಳಲ್ಲಿ ನೀವು ಅತ್ಯಧಿಕವಾದ ಲಾಭವನ್ನು ಕಂಡುಕೊಂಡು ಜೀವನದಲ್ಲಿ ಎಂದೂ ಕೂಡ ನಿಮ್ಮ ಶತ್ರುಗಳು ಕೂಡ ಹುಬ್ಬೇರಿಸುವಂತೆ ಮಾಡ್ತೀರಾ. ದೊಡ್ಡ ಸಕ್ಸಸ್ ಅನ್ನೋದು, ಒಳ್ಳೆ ಆಫರ್ಸ್ ಅನ್ನೋದು ಎತ್ತರ ಮಟ್ಟಿಗೆ ಕರ್ಕೊಂಡು ಹೋಗುವಂತಹ ಸಂದರ್ಭ ಇದಾಗಿರುತ್ತೆ. ಇಷ್ಟೆಲ್ಲ ಲಾಭವನ್ನು ಜುಲೈ ತಿಂಗಳಲ್ಲಿ ಧನಸ್ಸು ರಾಶಿಯವರು ಪಡ್ಕೊಂಡು ಗಣನೀಯವಾಗಿ ಒಂದು ಪ್ರಮಾಣದಲ್ಲಿ ಹೆಚ್ಚಿಗೆ ಆದಂಥ ಹಣವನ್ನು ಗಳಿಸ್ಕೊಳ್ತೀರಾ. ಯಾವುದೇ ಒಂದು ವಿಚಾರದಲ್ಲಿ ವಿಳಂಬವನ್ನು ಮಾಡದೆ ನಿಮ್ಮ ಕೆಲಸದಲ್ಲಿ ಸಕ್ಸಸ್ಸನ್ನು ಕಂಡುಕೊಳ್ಳೋಕ್ಕೋಸ್ಕರ ಈ ಒಂದು ಸಂದರ್ಭದಲ್ಲಿ ನೀವು ಎಲ್ಲ ರೀತಿಯ ಕಾರ್ಯಕ್ಕೂ ಮುಂದಾಗೋದು ಒಳ್ಳೆಯದು ಅಂತ ತಿಳಿಸಲಾಗಿದೆ. ಖಂಡಿತವಾಗಿ ಕೂಡ ನಿಮಗಿರುವಂತಹ ಸಣ್ಣ ಪುಟ್ಟ ತೊಂದರೆಗಳು, ಜಗಳಗಳು, ಕಲಹಗಳು, ಮನಸ್ತಾಪಗಳು, ಮನೆಯಲ್ಲಿ ಇರುವಂತಹ ನಕಾರಾತ್ಮಕ ಅಂಶಗಳು ಈ ಒಂದು ಜುಲೈ ತಿಂಗಳಲ್ಲಿ ದೂರ ಆಗುತ್ತೆ ಅಂತಲೇ ಹೇಳಬಹುದು. ಇಷ್ಟೆಲ್ಲ ಅದೃಷ್ಟವನ್ನು ಈ ರಾಶಿಯವರು ಪಡ್ಕೊಂಡು ಇನ್ನು ಮುಂದೆ ಇವರಿಗೆ ಸೋಲು ಅನ್ನೋ ಮಾತೇ ಇರೋದಿಲ್ಲ. ಇಷ್ಟೆಲ್ಲ ಲಾಭವನ್ನು ಪಡ್ಕೊಳ್ಳುವಂತಹ ಧನಸ್ಸು ರಾಶಿಯಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಯಾರಾದರೂ ಇದ್ದರೆ ಈ ಒಂದು ವಿಡಿಯೋನ ಅವ್ರಿಗೂ ಕೂಡ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.